ಅಂತ ಹೇಳೋ ಪ್ರಯತ್ನ ಕಾಣಿಸ್ತಾ ಇದೆ ಇದರಲ್ಲಿ. ಯು ಐ ನಿರೀಕ್ಷಿತ ಸಕ್ಸಸ್ ಕಾಣೋದಕ್ಕೆ ಉಪ್ಪಿಗೆ ಮನೋವೇದನೆ ಏನಾದರೂ ಆಗಿದೆಯಾ? ವೀಕ್ ಸ್ಕ್ರಿಪ್ಟ್ ಕಾರಣಕ್ಕೆ ಯು ಐಗೆ ಬಿಲೋ ಎವರೇಜ್ ರೆಸ್ಪಾನ್ಸ್ ಸಿಕ್ಕಿದೆ ಅಂತ ಕೇಳಿ ಬರ್ತಾ ಇದೆ. ಈ ಬೇಸರದಲ್ಲಿ ಸುದೀಪ್ ಸಿನಿಮಾಕ್ಕೂ ಅಸಮಾಧಾನ ತೋರಿದ ಉಪ್ಪಿ. ಏನು ಸರ್, ಮ್ಯಾಕ್ಸ್ನಿಂದ ಹಿನ್ನಡೆ ಆಯ್ತಾ ಅಂತ ಕೇಳಿದ್ದಕ್ಕೆ ಏನಂದ್ರು ಗೊತ್ತಾ? ಉಪ್ಪಿಯ ಅಸಹನೆಯ ಉತ್ತರ ಇದಕ್ಕೆ ಬಂತು. ಇದು ಮಾರುಕಟ್ಟೆ, ಇದು ನನ್ನ ಅಂಗಡಿ, ಬೇರೆಯವರು ಪಕ್ಕದಲ್ಲಿ ಅಂಗಡಿ ಹಾಕ್ಕೊಳ್ತಾರೆ, ನನ್ನ ಅಂಗಡಿಯಲ್ಲಿ ಏನಿದೆ ಅಂತ ಆ ವಸ್ತುನ ಮಾರಾಟ ಮಾಡೋಕ್ಕೆ ನಾನು ಬಂದಿದ್ದೀನಿ. ಇನ್ನೊಬ್ರು ಬೇಕಾದ್ರೆ ಇದು ಮಾರುಕಟ್ಟೆಯಲ್ಲಿ ಅವರು ಒಂದು ಅಂಗಡಿನ ಇಟ್ಕೋಬೋದು, ಅವ್ರ ಅಂಗಡಿನಲ್ಲಿ ಇರೋದನ್ನ ಅವ್ರು ಮಾರ್ಕೊಳ್ಳಿ, ಬೇರೆಯವ್ರನ್ನ ನಾನೇನಕ್ಕೆ ಮಾತಾಡಲಿ ಅಂತ ಹೇಳಿದ್ರು. ಆದರೆ ಸುದೀಪ್ ಅವರು ಬಂದು ಸಿನಿಮಾ ನೋಡಿ ವಿಶ್ ಮಾಡಿ ಹೋಗಿದ್ದನ್ನು ಮರ್ತು ಬಿಟ್ರು. ಉಪ್ಪಿಯ ಈ ಉಡಾಫೆಯ ಉತ್ತರ ಏನಿದೆಯಲ್ಲ, ಇದರಿಂದ ಸುದೀಪ್ ಅಭಿಮಾನಿಗಳಿಗೆ ನಿಜಕ್ಕೂ ಬೇಸರ ಆಗಿದೆ. ತನ್ನ ಸಿನಿಮಾಗೆ ನಿರೀಕ್ಷಿತ ಯಶಸ್ಸು ಸಿದ್ದಿದ್ದಕ್ಕೆ ಬೇಸರವಾಗಿದ್ದಾರೆ ಉಪ್ಪಿ. ಇದು ಫ್ರೀಡಮ್ ಟಿವಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ. ಏನಂದರೆ, ಮಾಧ್ಯಮದವ್ರು ಕೇಳ್ತಾರೆ, ಉಪೇಂದ್ರ ಅವರೇ, ಏನು ಮ್ಯಾಕ್ಸ್ ಸಿನಿಮಾ ಈಗ ಬಿಡುಗಡೆ ಆಗಿದೆ, ಇದರಿಂದ ನಿಮಗೇನಾದರೂ ಸಮಸ್ಯೆ ಆಗಿದೆಯಾ, ಅಥವಾ ಮ್ಯಾಕ್ಸ್ ಸಿನಿಮಾ ಬಗ್ಗೆ ಏನಾದರೂ ಮಾತಾಡಿ, ಅದ್ರ ಬಗ್ಗೆ ನೀವು ಏನು ಮಾತಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಉಪೇಂದ್ರ ಅವರು ಹೇಳ್ತಾರೆ, ನೋಡ್ರಿ, ನಾನು ಬೇರೆಯವ್ರ ಬಗ್ಗೆ ಮಾತಾಡಲ್ಲ, ಇದೊಂದು ಓಪನ್ ಮಾರ್ಕೆಟು, ಇದು ನನ್ನ ಅಂಗಡಿ, ಅಂದರೆ ಯು ಐ ಅನ್ನೋದು ನನ್ನ ಅಂಗಡಿ, ಮ್ಯಾಕ್ಸ್ ಅನ್ನೋದು ಬೇರೆಯವ್ರ ಅಂಗಡಿ ಇರ್ಬೋದು, ಒಂದು ಮಾರ್ಕೆಟ್ ಇದು, ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಹೋಗ್ಬೋದು, ನನ್ನ ವಸ್ತುನ ನಾನು ಮಾರ್ಕೆಟಿಂಗ್ ಮಾಡ್ತೀನಿ, ನನ್ನ ವಸ್ತುನ ನಾನು ಸೇಲ್ ಮಾಡ್ತೀನಿ, ಅಷ್ಟಕ್ಕೆ ನಾನು ಇಲ್ಲಿರೋದೇ ಹೊರತು ನಾನು ಬೇರೆಯವ್ರ ಬಗ್ಗೆ ನಾನು ಮಾತಾಡಲ್ಲ, ಬೇರೆಯವ್ರ ಅಂಗಡಿ ಬಗ್ಗೆ ನಾನು ಮಾತಾಡಲ್ಲ ಅಂತ ಹೇಳಿದ್ದಾರೆ. ಸೊ ಅಂದರೆ ಈಗ ಏನೇ ಒಂದು ಅವರ ಒಂದು ಬಿಸ್ನೆಸ್ಸಿಗೆ ಹೊಡೆತ ಬಿದ್ದಿರ್ಬೋದೇನೋ ಮ್ಯಾಕ್ಸ್ ರಿಲೀಸಿಂದ. ಈಗ ಒಂದು ಕನ್ನಡ 2 ಬಿಗ್ ಬಜೆಟ್ ಚಿತ್ರಗಳು ರಿಲೀಸ್ ಆದಾಗ ವೀಕ್ಷಕರು 2 ದಿಕ್ಕಿಗೆ ಹೋಗೋದು ಸಾಮಾನ್ಯ. ಆ ಒಂದು ಏನೋ ಸಿಟ್ಟಿಗೆ ಈ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಟ್ರ. ಸುದೀಪ್ ಅವರು ಒರಾಯನ್ ಮಾಲ್ನಲ್ಲಿ ಹೋಗಿ ಚಿತ್ರವನ್ನು ನೋಡ್ತಾರೆ, ಯು ಐ ಚಿತ್ರವನ್ನು ನೋಡಿ ಚೆನ್ನಾಗಿದೆ ಅಂತ ವಿಶ್ ಕೂಡ ಮಾಡಿ ಬರ್ತಾರೆ. ಆದರೆ ಉಪೇಂದ್ರ ಅವರು ಸ್ವಲ್ಪವಾದ ಒಂದು ಇಂಡಸ್ಟ್ರಿಯವರು, ಅವರು ಒಬ್ಬ ಹಿರಿಯ ನಟ ಸುದೀಪ್, ಅವ್ರದ್ದು ಕನ್ನಡ ಚಿತ್ರರಂಗದವರು ಅನ್ನುವಂಥ ಒಂದು ಕರ್ಟಸಿಯನ್ನು ಕೂಡ ಇಟ್ಕೊಳ್ಳಿಲ್ವಾ? ಕರ್ಟಸಿಯನ್ನು ಮರೆತು ಕೇವಲ ಬಿಸ್ನೆಸ್ ಮಾತ್ರ ಕಾಣ್ತಾ, ಅಥವಾ ಮ್ಯಾಕ್ಸ್ ಚಿತ್ರದ ಸಕ್ಸಸ್ ನಿಜವಾಗ್ಲೂ ಯು ಐಗೆ ಸರಿಯಾದ ಪೆಟ್ಟು ನೀಡಿದೆಯಾ? ಆ ಪೆಟ್ಟು, ಆ ಒಳಗಿನ ನೋವು, ಫ್ರಸ್ಟ್ರೇಷನ್ ಈ ರೀತಿಯಾಗಿ ಆಚೆ ಹಾಕಿದ್ರ ಉಪೇಂದ್ರ? ಯಾಕೆ ಈ ರೀತಿ ಆಯಿತು? ಉಪೇಂದ್ರ ಅವರು ಸಿನಿಮಾ ಇಂಡಸ್ಟ್ರಿಯ ಏನು ಸಹೋದ್ಯೋಗಿಯಾದ ಸುದೀಪ್ ಅವರ ಚಿತ್ರಕ್ಕೆ ಯಾಕೆ ಈ ರೀತಿಯಾದಂಥ ರೆಸ್ಪಾನ್ಸ್ ಮಾಡಿದ್ರು? ಇಲ್ಲ, ನಾನು ಅವರ ಚಿತ್ರದ ಬಗ್ಗೆ ಮಾತನಾಡೋದಿಲ್ಲ, ಅವ್ರ ಚಿತ್ರವನ್ನು ರಿಲೀಸ್ ಆಗಿದೆ, ನಾನು ಇನ್ನೂ ನೋಡಿಲ್ಲ, ನನ್ನ ಚಿತ್ರದ ಏನೋ ಒಂದು ಬೇರೆ ಕೆಲಸಗಳಲ್ಲಿದ್ದೀನಿ, ಆಮೇಲೆ ನೋಡ್ತೀನಿ, ನೋಡಿದ್ಮೇಲೆ ರಿಯಾಕ್ಟ್ ಮಾಡ್ತೀನಿ ಅಂತ ಹೇಳ್ಬೋದಾಗಿತ್ತು. ತುಂಬ ನ್ಯೂಟ್ರಲ್ ಆದಂಥ ಉತ್ತರ. ಆದರೆ ಹಾಗೆ ಮಾಡಲಿಲ್ಲ. ಒಂದು ಒಳಗಿನ ಒಂದು ವೇದನೆ, ನೋವು ಅಲ್ಲಿ ಖಂಡಿತವಾಗ್ಲೂ ಕಾಣಿಸ್ತಾ ಇದೆ. ಅವರು ಯಾವ ಕಾರಣಕ್ಕಾಗಿ ಅದನ್ನು ಹೇಳಿದ್ರು, ಯಾವ ಕಾರಣಕ್ಕಾಗಿ ಏನೋ ಇಲ್ಲ, ಇದೊಂದು ಓಪನ್ ಮಾರ್ಕೆಟು, ಇಲ್ಲಿ ಯಾರು ಬೇಕಾದ್ರೂ ಅಂಗಡಿ ಇಟ್ಕೋಬೋದು, ನನ್ನ ಅಂಗಡಿ ಇದು, ಅವ್ರ ಅಂಗಡಿ ಮ್ಯಾಕ್ಸು, ಅದ್ರ ಬಗ್ಗೆ ನಾನು ಮಾತಾಡಲ್ಲ ಅಂದರೆ ಕಂಪ್ಲೀಟಾಗಿ ಓನ್ಲಿ ಕಮರ್ಷಿಯಲ್ ಆಸ್ಪೆಕ್ಟಿಂದ ಮಾತ್ರ ನೋಡಿದ್ದಾರೆ ಹೊರತು ಕನ್ನಡ ಚಿತ್ರರಂಗ ಅನ್ನೋದು ಒಂದು ಒಗ್ಗಟ್ಟು ಇವ್ಯಾವುದು ಕೂಡ ಇಲ್ಲಿ ಕಂಡು ಬಂದಿಲ್ಲ. ಒಂದೆಡೆ ಸುದೀಪ್ ಮತ್ತು ದರ್ಶನ್ ಫ್ಯಾನ್ಸ್ ನಡುವಿನ ಜಗಳ ನಡೆಯುತ್ತೆ, ಸೊ ಈ ರೀತಿಯಾಗಿ ಗಲಾಟೆ ನಡೆಯುತ್ತೆ. ಅದರ ಜೊತೆಯಲ್ಲಿ ಇನ್ನೊಂದು ಕಡೆಯಲ್ಲಿ ಉಪೇಂದ್ರ ಅವರು ಈ ರೀತಿಯಾದಂತಹ ಒಂದು ಹೇಳಿಕೆ ನೀಡ್ತಾರೆ. ಸೊ ಇದು ಯಾವುದನ್ನು ತೋರಿಸುತ್ತೆ? ಒಂದು ಹತಾಶೆಯನ್ನು ತೋರಿಸುತ್ತಾ? ಜಸ್ಟ್ ಒಂದು ವಿಶ್ ಮಾಡಿದರೆ ಆಗಿತ್ತು, ಹೌದು ನನಗೆ ಪುರ್ಸೊತ್ತಾಗಿಲ್ಲ, ಮ್ಯಾಕ್ಸ್ ಚಿತ್ರದ ಬಗ್ಗೆನೂ ಒಳ್ಳೆ ಅಭಿಪ್ರಾಯ ಬಂದಿದೆ, ನಾನು ಬಿಡುವಾದಾಗ ನೋಡ್ತೀನಿ, ನೋಡಿದ ನಂತರ ನಾನು ಮಾತನಾಡೋದಕ್ಕೆ ಸಾಧ್ಯ, ಅವ್ರಿಗೂ ಕೂಡ ನಾನು ವಿಶ್ ಮಾಡ್ತೀನಿ ಅಂತ ಒಂದು ಮಾತು ಹೇಳಿದರೆ ಮುಗ್ದೇ ಹೋಗಿತ್ತು. ಆದರೆ ಎಲ್ಲೋ ಇಲ್ಲಿ ಆಚೆ ಹೇಳ್ತಾ ಇರೋದು ಯು ಐ ಬಿಗ್ ಸಕ್ಸಸ್ ಆಗಿದೆ, ತುಂಬ ಲಕ್ಷ ಹಣವನ್ನು, ಕೋಟಿ ಹಣವನ್ನು ಸಂಪಾದನೆ ಮಾಡ್ತಾ ಇದೆ, ಬಾಕ್ಸ್ ಆಫೀಸ್ ಉಡೀಸ್ ಆಗಿದೆ, ಇಲ್ಲೊಂದೇ ಅಲ್ಲ ಬಾಲಿವುಡ್ನಲ್ಲಿ ಎಲ್ಲ ಕಡೆಯೂ ಹ್ಯೂಜ್ ಸಕ್ಸಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. 20ನೇ ತಾರೀಕು ಯು ಐ ರಿಲೀಸ್ ಆಗುತ್ತೆ, 25ನೇ ತಾರೀಕು ಮ್ಯಾಕ್ಸ್ ಚಿತ್ರ ರಿಲೀಸ್ ಆಗುತ್ತೆ. ಈ 5 ದಿನಗಳಲ್ಲಿ ಸಕ್ಸಸ್ ಸಿಕ್ಕಿರಬಹುದು. ಅದಾದ ನಂತರ ಮ್ಯಾಕ್ಸ್ ಚಿತ್ರದ ಯಶಸ್ಸು
ಇವರ ಒಂದು ಬಿಸ್ನೆಸ್ಸಿಗೆ ಏನಾದರೂ ಧಕ್ಕೆ ತಂತ, ಅದೇನಾದ್ರು ಅವರ ಮನಸ್ಸಲ್ಲಿ ಕುಳಿತುಕೊಂಡು ಆ ವೇದನೆಯನ್ನು, ಆ ಹತಾಶೆಯನ್ನು, ಆ ಸಿಟ್ಟನ್ನು ಹೊರ ಹಾಕಿದ್ರ?